ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್ಎಲ್ ಗ್ರೂಪ್ ಮುಖ್ಯಸ್ಥ ಸುಭಾಷ್ ಚಂದ್ರ ಅವರ ತಂದೆ ಹಾಗೂ ಪ್ರಖ್ಯಾತ ಸಮಾಜ ಸೇವಕ ನಂದಕಿಶೋರ್ ಗೋಯಂಕ ಅವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ನಡೀತಾ ಇದೆ. ವಿವಿಧ ವಿಧಿ ವಿಧಾನಗಳನ್ನು ಪೂರೈಸಿದ ಬಳಿಕ ಆರಂಭ ಮಾಡಲಾಗಿದೆ. ಕೃಷ್ಣಮಂಡಿಯ ನಿವಾಸದಿಂದ ಅಂತಿಮ ಯಾತ್ರೆ ಆರಂಭವಾಗಿದ್ದು ಸಾವಿರಾರು ಜನ ಈ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಕೆಲವೇ ಗಂಟೆಗಳಲ್ಲಿ ಮುಂಬೈನ ಹಿಸ್ಸಾರ್ ಗೋಯಂಕ ಉದ್ಯಾನವನದಲ್ಲಿ ಅಂತಿಮ ಸಂಸ್ಕಾರದ ಪ್ರಕ್ರಿಯೆಗಳು ನಡೆಯುತ್ತೆ. ನಿನ್ನೆ ಅಂತಿಮ ದರ್ಶನಕ್ಕಾಗಿ ಹರಿಯಾಣದ ಹಿಸ್ಸಾರ್ನಲ್ಲಿರುವಂತಹ ಅವರ ಮನೆಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈಗ ಅಂತಿಮ ಯಾತ್ರೆ ನಡೀತಾ ಇದೆ. ವಿಧಿ ವಿಧಾನವನ್ನು ಪೂರೈಸಿದ ಬಳಿಕ ತೆರೆದ ವಾಹನದಲ್ಲಿ ಅಂತಿಮ ಯಾತ್ರೆ ಪ್ರಕ್ರಿಯೆ ಆರಂಭ ಆಗಿರುವುದು. ಕೃಷ್ಣಮಂಡಿಯ ನಿವಾಸದಿಂದ ಅಂತಿಮ ಯಾತ್ರೆ ಪ್ರಾರಂಭವಾಗಿದೆ. ಎಸ್ಎಲ್ ಗ್ರೂಪ್ ಅಧ್ಯಕ್ಷ ಡಾಕ್ಟರ್ ಸುಭಾಷ್ ಚಂದ್ರ ಅವರ ತಂದೆ ಹಾಗೂ ಹಿರಿಯ ಸಾಮಾಜಿಕ ಕಾರ್ಯಕರ್ತರಾದ ಶ್ರೀ ನಂದಕಿಶೋರ್ ಗೋಯಂಕ ಅವರು ಸೋಮವಾರ ಮಧ್ಯಾಹ್ನ 12:30ಕ್ಕೆ ಮುಂಬೈನ ತಮ್ಮ ನಿವಾಸದಲ್ಲಿ ನಿಧನ ಹೊಂದಿದ್ದಾರೆ. ಇವರಿಗೆ 96 ವರ್ಷ ವಯಸ್ಸಾಗಿತ್ತು. ಇವರ ನಿಧನದಿಂದಾಗಿ ಗೋಯಂಕ ಕುಟುಂಬ, ಎಸ್ಎಲ್ ಗ್ರೂಪ್ ಹಾಗೆಯೇ ಸಮಾಜ ಸೇವಾ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ. ನಂದಕಿಶೋರ್ ಗೋಯಂಕ ಅವರು ತಮ್ಮ ಜೀವನದಲ್ಲಿ ಸಾಮಾಜಿಕ ಸೇವೆ, ಸಂಘಟನೆ, ಧಾರ್ಮಿಕ ಕಾರ್ಯಗಳಿಗೆ ಹೆಸರುವಾಸಿಯಾಗಿದ್ದರು. ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಮರ್ಪಿತ ಸ್ವಯಂ ಸೇವಕರವರು. ಸಂಘದಲ್ಲಿ ಮಹತ್ವದ ಜವಾಬ್ದಾರಿಗಳನ್ನು ನಿರ್ವಹಿಸಿದರು. ವ್ಯಾಪಾರ ಚಟುವಟಿಕೆಗಳಿಂದ ದೂರ ಇದ್ದರೂ ಸಮಾಜಮುಖಿ ಕಾರ್ಯಗಳಿಂದ ಗೋ ಸೇವೆಯ ಮೂಲಕ ಖ್ಯಾತಿಯನ್ನು ಹೊಂದಿದರು. ಇವರ ಈ ಖ್ಯಾತಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಸುಭಾಷ್ ಚಂದ್ರ ಅವರಿಗೆ ಎಸ್ಎಲ್ ಗ್ರೂಪ್ ಅಧ್ಯಕ್ಷರಿಗೆ ಪತ್ರವನ್ನು ರವಾನೆ ಮಾಡ್ತಾರೆ. ನಂದಕಿಶೋರ್ ಗೋಯಂಕ ಅವರನ್ನು ಕಳ್ಕೊಂಡಿದ್ದೇವೆ, ತುಂಬಲಾರದ ನಷ್ಟ ಇದು, ಅವರನ್ನು ಭೇಟಿ ಮಾಡೋದಕ್ಕೆ ಅವಕಾಶ ಸಿಕ್ಕಿತ್ತು. ತಮ್ಮನ್ನು ತಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸಮರ್ಪಿತ ಮಾಡಿದಂಥ ವ್ಯಕ್ತಿತ್ವವನ್ನು ಕಳ್ಕೊಂಡಿರೋದು ಬಹಳ ನೋವಾಗಿದೆ ಅಂತ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಪತ್ರವನ್ನು ರವಾನೆ ಮಾಡಿದ್ದಾರೆ. ಹೌದು, ಸೆಪ್ಟೆಂಬರ್ 28, 1930ರಲ್ಲಿ ಜನಿಸ್ತಾರೆ ನಂದಕಿಶೋರ್ ಗೋಯಂಕ ಅವರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSSನಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ್ದಾರೆ. ಸಂಸ್ಥೆಯೊಳಗಿನ ವಿವಿಧ ಪ್ರಮುಖ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಇನ್ನು ಸಾಮಾಜಿಕ ಕಲ್ಯಾಣ, ಗೋಸೇವೆಗಾಗಿ ತಮ್ಮನ್ನು ತಾವು ಮುಡುಪಾಗಿಟ್ಟಂತಹ ಜೀವ, 96 ವರ್ಷದ ತುಂಬು ಜೀವನವನ್ನು ನಡೆಸಿದಂತಹ ನಂದಕಿಶೋರ್ ಗೋಯಂಕ ಅವರು ಇನ್ನಿಲ್ಲ. ಅಂತಿಮ ಯಾತ್ರೆ ನಡೀತಾ ಇದೆ. ಎಸ್ಎಲ್ ಗ್ರೂಪ್ ಅಧ್ಯಕ್ಷರು ಸುಭಾಷ್ ಚಂದ್ರ ಅವರು ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಪೂರ್ಣ ವಿಧಿ ವಿಧಾನ ಪ್ರಕ್ರಿಯೆಗಳನ್ನು ಮುಗಿಸಿದ್ದಾರೆ. ಅಪಾರ ಸಂಖ್ಯೆಯ ಅಭಿಮಾನಿಗಳು, ಸಂಘದವರು ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಪ್ರಮುಖವಾಗಿ ಗಣ್ಯರು ಅಂತಿಮ ದರ್ಶನವನ್ನು ಕೂಡ ಪಡ್ಕೊಂಡಿದ್ದಾರೆ. ಈಗಿದು ಅಂತಿಮ ಯಾತ್ರೆ. ನಂತರದ ಸಂದರ್ಭದಲ್ಲಿ ಅಂತಿಮ ವಿಧಿವಿಧಾನ ಪ್ರಕ್ರಿಯೆಗಳು ನಡೆಯುತ್ತೆ. ಅಲ್ಲೇ ಇರುವಂತಹ ಉದ್ಯಾನದಲ್ಲಿ ನಡೆಯುತ್ತೆ. ಈ ಅಂತಿಮ ಯಾತ್ರೆಯ ದೃಶ್ಯಾವಳಿಯನ್ನು ನೀವಿಲ್ಲಿ ಗಮನಿಸಬಹುದು.